ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಬಂದು ಬುಧವಾರದ ವ್ಲಾಗು. ಬುಧವಾರ ಬೆಳಗ್ಗೆನೇ ನಾನು ಶುರು ಮಾಡಿದ್ದೀನಿ. ಇದೊಂದು ಚಿಕ್ಕ ವಿಡಿಯೋ ಆಗಿರುತ್ತೆ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಾನಿವತ್ತು ಮನೆಗೆ ಪೈಂಟ್ ಹೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಪ್ಲೀಸ್ ಮನೆ ಪೈಂಟು ಯಾವ ರೀತಿ ಇರುತ್ತೆ, ನಾನಂದರೆ ಯಾವ ಕಲರ್ ಹೊಡಿಸ್ಬೇಕು ಅನ್ನೋದನ್ನ ಪ್ಲೀಸ್ ಕಮೆಂಟಲ್ಲಿ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ನೋಡಿ, ಇನ್ನು ನನಗೆ ಇಷ್ಟು ಕೆಲಸ ಇದೆ. ಮೇಲೆ ಸಜ್ಜೆ ಮೇಲೆ ಎಲ್ಲ ಇನ್ನೂ ಪಾತ್ರೆ ಎಲ್ಲ ಇಳಿಸ್ಬೇಕು, ಪಾತ್ರೆಗಳೆಲ್ಲ ತೆಗಿಬೇಕು. ಸೊ ಬನ್ನಿ ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ನಾನು ಮೇಲೆ ಸಜ್ಜಾದು ಒಡೆದಾಕಿದ್ರಲ್ಲ ಫ್ರೆಂಡ್ಸ್, ಒಲೆದು ಅದೆಲ್ಲ ನಾನು ಈಗ ಡಸ್ಟ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಇದು ಕೆಳಗಡೆ ಇರೋದು ಮಾತ್ರ ನಾನು ಮಾಡ್ಕೊತಾ ಇದ್ದೀನಿ, ಮೇಲೆ ಎಲ್ಲ ನಮ್ಮ ಯಜಮಾನ್ರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಫ್ರೆಂಡ್ಸ್, ಇಲ್ಲಿ ಸಜ್ಜ ಇದೆಯಲ್ಲ, ಇದು ನೋಡ್ಬೋದು. ಇದು ನಾವು ಫಸ್ಟು ಒಲೆ ಇಟ್ಟಿದ್ರಲ್ಲ, ಇದರಲ್ಲಿ ಹೋಗ್ತಾಯಿತ್ತು ಮುಂಚೆಲ್ಲ ಹೊಗೆ. ಇವಾಗ ಅದನ್ನ ಹೊಡೆದಾಕ್ದ ಆದಮೇಲೆ ನಾನು ಅದನ್ನ ಕ್ಲೋಸ್ ಮಾಡಿಸಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಯಾಕೆ ಅಂತ ಇರ್ಬೋದು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್, ಅದೇನಕ್ಕೆ ಆ ಥರ ಗ್ಯಾಪ್ ಬಿಟ್ಟಿದ್ದೀನಿ ಅಂತ. ನಿಮಗೂ ಏನು ಅನಿಸುತ್ತೆ ಆ ಗ್ಯಾಪು ಏನಕ್ಕೆ ಬಿಟ್ಟಿದ್ದೀನಿ, ಅದು ಇರಬೇಕಾ ಅಥವಾ ಕ್ಲೋಸ್ ಮಾಡಲ್ಲ ಅಂತ ಪ್ಲೀಸ್. ಕೆಲವ್ರು ಹೇಳ್ತಾರೆ ಕ್ಲೋಸ್ ಮಾಡಿ ಅಂತ, ಇನ್ನು ಕೆಲವರು ಬೇಡ ಇರಲಿ ಅಂತಾರೆ. ಆದರೆ ನನಗೆ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನಾನು ಅದು ಕ್ಲೋಸ್ ಮಾಡೋದಾ ಅಥವಾ ಹಾಗೆ ಇಡೋದಾ ಅಂತ, ಮತ್ತು ಏನಕ್ಕೋಸ್ಕರ ಬಿಟ್ಟಿದ್ದೀನಿ ಅನ್ನೋದನ್ನು ಸಹ ನೀವು ಪ್ಲೀಸ್ ಕಮೆಂಟ್ ಮಾಡಿ. ಇವಾಗ ನೋಡಿ, ನಮ್ಮ ಯಜಮಾನ್ರು ಮೇಲೆ ಸಜ್ಜೆ ಮೇಲಿರೋಂಥ ಪಾತ್ರೆಗಳೆಲ್ಲ ತೆಗಿತಾ ಇದ್ದಾರೆ. ಮುಂಚೆನೇ ತೆಗ್ದಿಡ್ಬೋದಾಗಿತ್ತು, ಆದರೆ ಮುಂಚೆ ತೆಗೆದು ನೀವು ನೋಡಿರ್ಬೋದು. ನಾನೀಗ ಅಲ್ಲಿ ಅಡುಗೆ ಮಾಡ್ತಾ ಇರೋವಂಥ ಜಾಗದಲ್ಲಿ ಅಷ್ಟೊಂದು ಜಾಗ ಏನೂ ಇಲ್ಲ ಫ್ರೆಂಡ್ಸ್. ತುಂಬ ಈಗಾಗಲೇ ತುಂಬಾ ಸಾಮಾನು ಇದೆಯಲ್ಲ, ಹಂಗಾಗಿ ಇದು ಸರಿ ಮೇಲೆಗಡೆ ಇರೋವಂಥದ್ದು ಪಾತ್ರೆಗಳಲ್ವ, ಕೆಳಗಡೆ ಕೆಲಸ ಇರೋದು. ಮೇಲೆ ಹಾಗೆ ಇಲ್ಲಿ ಬೇಕಾದಾಗ ತೆಗಿಯೋಣ ಅಂತ ಬಿಟ್ಬಿಟ್ಟಿದ್ದು. ಇವಾಗ ಆ ಪೈಂಟ್ ಹೊಡ್ಸೋದಕ್ಕೋಸ್ಕರ ಎಲ್ಲ ತೆಗಿತಾ ಇದ್ದೀರಿ. ನನಗೆ ಡಸ್ಟ್ ಅಲರ್ಜಿ ಅಂದರೆ ಆಗಲ್ಲ ಫ್ರೆಂಡ್ಸ್. ಡಸ್ಟ್ ಅಲರ್ಜಿ ಅಂದರೆ ಫುಲ್ಲು ಕೋಲ್ಡ್ ಆಗಿಬಿಡುತ್ತೆ. ನನಗೆ ಸಾಮಾನ್ಯವಾಗಿ ಜಾಸ್ತಿ ಓವರ್ ಹೀಟು ಅಂತಲೇ ಹೇಳ್ಬೋದು. ಆದರೆ ಈ ಡಸ್ಟ್ ಅಲರ್ಜಿಗೆ ಕೋಲ್ಡ್ ಆಗಿಬಿಡುತ್ತೆ. ನನಗೆ ಕೋಲ್ಡ್ ಬಂದರೆ ತಡ್ಕೊಳೋಕ್ಕೆ ಆಗಲ್ಲ ಫ್ರೆಂಡ್ಸ್. ನಮ್ಮ ಯಜಮಾನ್ರು ಹೇಳ್ತಾಯಿದ್ರು, ಈ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ನಿನಗೆ ಜ್ವರನೇ ಬಂದ್ಬಿಡುತ್ತೇನೋ, ಇಲ್ಲ ಅಂದರೂ 2 ದಿವಸ ಬೇಕು ಫ್ರೆಂಡ್ಸ್ ನನಗೆ ಈ ಪಾತ್ರೆಗಳೆಲ್ಲ ತೊಳೆಯೋದಕ್ಕೆ. ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಆಗೋದಿಲ್ಲ ತೊಳೆಯೋದಕ್ಕೆ. ಮತ್ತು ಈ ಚಿಕ್ಕ ಚಿಕ್ಕ ಸಾಮಾನುಗಳೇ ಅದೇ 1 ದಿವಸ ಹಿಡಿಯುತ್ತೆ ನನಗೆ ತೊಳೆಯೋದಕ್ಕೆ. ಈ ಕಂಚಿನ ಸಾಮಾನು ಬರುತ್ತಲ್ಲ ಫ್ರೆಂಡ್ಸ್, ರಾಗಿದು, ಅದು ಅಷ್ಟೇ. ಅದೆಲ್ಲ ಹುಣಸೆಹಣ್ಣು, ಈ ಪಿತಾಂಬರಿ, ಸಬೀನಾ ಇದೆಲ್ಲ ಹಾಕಿ ತಿಕ್ಕೋಷ್ಟಕ್ಕೆ ನನ್ನ ಕೈ ಫುಲ್ಲು ರಪ್ಪ ಹೋಗ್ಬಿಟ್ಟಿರುತ್ತೆ. ಇವಾಗ ಮೇಲೆ ಇರೋ ಸಾಮಾನುಗಳೆಲ್ಲ ತೆಗೆದು ಈಗ ನೋಡಿ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಸ್ಕ್ರೀನ್ ಬಟ್ಟೆಗಳೆಲ್ಲ ಏನು ತೆಗ್ದಿರಲಿಲ್ಲ, ಇವಾಗ ಸ್ಕ್ರೀನ್ ಬಟ್ಟೆಗಳೆಲ್ಲ ತೆಗಿತಾ ಇದ್ದಾರೆ. ಫ್ರೆಂಡ್ಸ್, ಮತ್ತು ಆ ಬೀರನ್ನ ಈ ರೂಮಿಂದ ಆ ರೂಮ್ಗೆ ಶಿಫ್ಟ್ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಬಟ್ಟೆ ತುಂಬ ಲೋಡ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಬಟ್ಟೆನ ತೆಗ್ದ್ಬಿಟ್ಟು ನೋಡಿ ಇಲ್ಲಿ ಮಡಚಿಟ್ಟಿದ್ದೀನಿ, ನೋಡ್ಬೋದು. ಈಗ ಇದನ್ನು ತೆಗೆದು ಬೀರಿನಲ್ಲಿ ಇಡಬೇಕು. ಇದ್ಮೇಲೆ ಫಸ್ಟು ನಾನು ಇಲ್ಲೇ ಬೀರಿನಲ್ಲಿ ಇಡೋದಿಲ್ಲ, ಯಾಕೆಂತಂದರೆ ಮತ್ತೆ ನಾವು ಬೀರು ಎಲ್ಲ ಆ ಕಡೆ ಜರುಗಿಸ್ತಾರೆ, ಲೋಡ್ ಆದರೆ ಜರುಗ್ಸೋಕ್ಕಾಗಲ್ಲ. ಸದ್ಯಕ್ಕೆ ಇದ್ಮೇಲೆ ಒಂದು ಬಟ್ಟೆ ಹಾಕಿಟ್ಟಿರ್ತೀನಿ. ಇಲ್ಲಿ ಹಾಲಲ್ಲಿ ಪೈಂಟು ಅಥವಾ ಏನಾದರೂ ಇದು ಮಾಡಬೇಕಾದ್ರೆ ಸ್ವಲ್ಪ ತೆಗಿತೀನಿ, ಆವಾಗ ತೆಗೆದುಬಿಡ್ತೀನಿ. ಇದು ಇಷ್ಟ ಆಗಿತ್ತು ಫ್ರೆಂಡ್ಸ್. ಒಳಗಡೆ ಕೆಲಸ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಅವರು ಮತ್ತು ಕೆಲಸದವರು ಸಹ ಬಂದಿದ್ದರು ಪೈಂಟ್ ಹೊಡಿಯೋದಕ್ಕೆ. ಅವರಿಗೆ ಟೀ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಈಗ ನಾನು ಟೀ ಇಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಅವರು ಟಿಫನ್ನು ಊಟ ಎಲ್ಲ ಅವರೇ ತೊಗೊಂಬಂದಿರ್ತಾರೆ. ಟಿಫನ್ ಮಾಡ್ಕೊಂಬಂದಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಟೀ ಕೇಳ್ತಾರಲ್ವ, ನಾನು 2 ಟೈಮ್ ಟೀ ಕೊಡ್ತೀನಿ. ಟಿಫನ್ ಮಾಡ್ಕೊಂಬಂದಿದ್ದೆ ಬೇಡ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಟೀ ಮಾಡಿಕೊಟ್ಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಇವತ್ತು ಒಂದೇ ಸರಿ
ಬೆಳಗ್ಗೆ ಟಿಫನ್ ಸಹ ಮಾಡಿರಲಿಲ್ಲ. ಯಾಕಂದರೆ ನಮ್ಮ ಯಜಮಾನ್ರು ಕೆಲಸ ಮಾಡೋ ಬ್ಯುಸಿನಲ್ಲಿ ಅಡುಗೆನೇ ಅವರು ಊಟ ಸರಿಯಾಗಿ ತಿನ್ನೋದೇ ಇಲ್ಲ. ಸರಿ ಒಂದೇ ಸರಿನೇ ಅಡುಗೆ ಮಾಡಿಟ್ಬಿಡೋಣ, ಏನಾದರೂ ತರಕಾರಿ ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಈಗ ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಅನ್ನ ಸಾಂಬಾರು ಒಂದೇ ಕುಕ್ಕರಲ್ಲೇ ಮಾಡೋದ್ರಿಂದ ನನಗೆ ಸ್ವಲ್ಪ ಬೇಗನೆ ಆಗುತ್ತೆ. ಯಾಕೆ ಅಂತಂದರೆ ಒಂದು ಕುಕ್ಕರಲ್ಲಿ ಸಾಂಬಾರು, ಇನ್ನೊಂದು ಕುಕ್ಕರಲ್ಲಿ ಅನ್ನ ಮಾಡ್ಕೊಳೋಕ್ಕೆ ಆಗೋದಿಲ್ಲ, ಟೈಮ್ ಹಿಡಿಯುತ್ತೆ. ಒಂದೇ ಕುಕ್ಕರಲ್ಲಿ ಮಾಡಿ ಇಟ್ಕೊಂಡ್ಬಿಟ್ರೆ ಫ್ರೆಂಡ್ಸ್ ಬೇಗ ಈಸಿನೇ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಮುದ್ದೆನೂ ಅಷ್ಟೇ, ನಮ್ಮ ಯಜಮಾನ್ರು ಮಧ್ಯಾಹ್ನ ಸಹ ಮುದ್ದೆ ತಿನ್ಕೊತಾರೆ. ನಾನು ಅದಕ್ಕೆ ಅವ್ರಿಗೆ ಒಂದೇ ಸರಿನೇ ಅಡುಗೆ ಮಾಡಿ ಇಟ್ಬಿಡೋಣ, ಟಿಫನ್ ಮಾಡಿದ್ರೆ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡಬೇಕಾಗುತ್ತೆ. ಇನ್ನು ಈ ಕೆಲಸದಲ್ಲಿ ನಾವು ಒಳಗಡೆ ಪೈಂಟ್ ಬೇರೆ ಮಾಡ್ತಾ ಇರ್ತಾರಲ್ಲ, ಅದ್ರದ್ದು ಧೂಳೆಲ್ಲ ಬಂದ್ಬಿಡುತ್ತೆ ಫ್ರೆಂಡ್ಸ್ ಅಡುಗೆ ಮಾಡಬೇಕಾದ್ರೆ. ಇನ್ನು ನನಗೂ ಅಷ್ಟೊಂದು ಇಷ್ಟ ಆಗಲ್ಲ. ಯಾಕೆ ಸುಮ್ಮನೆ ಬೇಗ ಮಾಡಿಟ್ಬಿಟ್ರೆ ಆ ಡಸ್ಟೆಲ್ಲ ಬಂದು ಕೂತ್ಕೊಂಡ್ರೆ ಅಡುಗೆ ಮೇಲೆ ಇಷ್ಟನೇ ಆಗೋದಿಲ್ಲ. ಅಲ್ಲಿ ಅಡುಗೆಗೆ ಅಂತ ಕುಕ್ಕರ್ ಇಟ್ಬಿಟ್ಟು ಬಂದೆ. ಮತ್ತು ಒಳಗಡೆ ಅಡುಗೆ ಮನೇಲಿ ಸ್ವಲ್ಪ ಕೆಲಸ ಇತ್ತು. ನಾವು ಡಸ್ಟ್ ಎಲ್ಲ ಮಾಡಿದ್ರಲ್ಲ ಅದ್ರದ್ದೆಲ್ಲ ಹಾಗೇ ಇತ್ತು. ಸರಿ ನಾನೆಲ್ಲ ಕ್ಲೀನ್ ಮಾಡಿಕೊಟ್ಬಿಡೋಣ ಅವರಿಗೆ ಅಂತ ಅಂದ್ಬಿಟ್ಟು ಅವರು ಟೀ ಕುಡಿದು ಬರೋ ಅಷ್ಟರಲ್ಲಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇದೇ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಆದರೆ ಪ್ಲೀಸ್ ಯಾವ ಪೈಂಟ್ ಹೊಡಿಬೇಕು, ಯಾವುದು ಕಲರ್ ಹೊಡಿಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ.